ನಾನು GHPS ಹೊಸಕೆರೆಹಳ್ಳಿ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಜಿಜ್ಞಾಸಾದವರು ನಮ್ಮ ಮಕ್ಕಳಿಗೆ ವಿಜ್ಞಾನಕ್ಕೆ ಸಂಬಂಧಿಸಿದ ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಫಸ್ಟು ನಾವು ಪರಂ ಸೈನ್ಸ್ ಸೆಂಟ್ರಿಗೆ ವಿಸಿಟನ್ನು ಮಾಡಿದ್ವಿ. ನಮ್ಮ ಮಕ್ಕಳು ಅಲ್ಲೆಷ್ಟು ಮಾಡೆಲ್ಗಳಿತ್ತೋ ಅವರೆಲ್ಲರೂ ಕೂಡ ಗ್ರೂಪ್ ಮಾಡಿ ಅಲ್ಲೊಬ್ಬರು ಮೆಂಟರ್ನ ಬಿಟ್ಟು ತುಂಬ ಚೆನ್ನಾಗಿ ಆ ಮಾದರಿಗಳ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡಿದರು. ಹಾಗೆಯೇ ನಂತರ ನಮ್ಮ ಮಕ್ಕಳು ಮುಟ್ಟಿ ನೋಡಿ, ಅಂದರೆ ಮಾಡಿ ನೋಡಿ ಅಲ್ಲ, ಮುಟ್ಟಿ ನೋಡಿ ಅನುಭವದ ಕಲಿಕೆಯನ್ನು ಉಂಟು ಮಾಡ್ತು ಅಂತಲೇ ಹೇಳ್ಬೋದು. ಹಾಗೆಯೇ ನಂತರ ಊಟವನ್ನು ಸವಿಯಾದ ಊಟವನ್ನು ಸವಿದು ನೆಕ್ಸ್ಟು ನಾವು ಬಂದಿದ್ದು ವಿಸಿಟ್ ಯಾವುದಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಮಳೆ ನೀರು ಕೊಯ್ಲು ಅಥವಾ ಮಳೆ ನೀರು ಸುಗ್ಗಿ ಕೇಂದ್ರಕ್ಕೆ ನಾವು ಭೇಟಿ ನೀಡಿದ್ವಿ. ಇಲ್ಲಂತೂ ತುಂಬ ಚೆನ್ನಾಗಿ ಒಂದು ಶಾರ್ಟ್ ಫಿಲಮ್ ತುಂಬಾ ಚೆನ್ನಾಗಿತ್ತು. ಆ ಒಂದು ಗೌರ್ಮೆಂಟ್ ಸರ್ಕಾರಿ ಶಾಲೆ ಮಗು ನೀರಿನ ಕೊರತೆಯನ್ನು ನೀಗಿಸೋದಕ್ಕೆ ಮಳೆ ನೀರು ಸಂಗ್ರಹಣೆಯನ್ನು ನಾವು ಯೂಸ್ ಮಾಡಿ ಹೇಗೆ ನೀರಿನ ಅಭಾವವನ್ನು ಕಡಿಮೆ ಮಾಡ್ತು ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಮನಮುಟ್ಟುವಂತೆ ಆ ಒಂದು ಕಿರುಚಿತ್ರ ಇತ್ತು ಅಂದರೆ ತಪ್ಪಾಗಲಾರ್ದು. ಹಾಗೆಯೇ ನಂತರ ಇಲ್ಲಿ ಮೆಂಟರ್ಗಳು ಬಂದ್ಬಿಟ್ಟು ಇಲ್ಲಿ ಮಳೆ ನೀರು ಸಂಗ್ರಹಣಾ ವಿಧಗಳು, ಸಾಕಷ್ಟು ರೀತಿಯ ಮಳೆ ನೀರು ಸಂಗ್ರಹಣಾ ವಿಧಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ರು. ಆ ನಂತರ ಇಲ್ಲಿ ಔಷಧೀಯ ಸಸ್ಯಗಳು, ಆ ಔಷಧೀಯ ಸಸ್ಯಗಳು ಯಾವ್ಯಾವ ಇದ್ದಾವೆ, ಅವುಗಳ ಉಪಯೋಗ ಏನು ಅಂತಕ್ಕಂಥದ್ದು ಅತ್ಯುತ್ತಮವಾಗಿ ಅಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ, ಮಾಹಿತಿ ಬೋರ್ಡನ್ನು ಹಾಕಿದ್ದಾರೆ. ಅದು ಕೂಡ ನಮ್ಮ ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗಿತ್ತು. ನಿಜವಾಗ್ಲೂ ಈ ಒನ್ ಡೇ ಟ್ರಿಪ್ಪು ನಮ್ಮ ವಿಜ್ಞಾನಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಮಕ್ಕಳಿಗೆ ದಾರಿ ಏರಿತು ಅಂತಲೇ ಹೇಳ್ಬೋದು. ಈ ಒಂದು ಟ್ರಿಪ್ಪನ್ನು ಆರ್ಗನೈಸ್ ಮಾಡಿದಂಥ ಜಿಜ್ಞಾಸಾದವರು, ವಸಾಮ ಸರು, ನಂದು, ಹಾಗೆ ಅಲ್ಲಿ ಆ ಟೀಮ್ನವರಿಗೆ ನಮ್ಮ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು.